ಹಾಗೆ ಇಲ್ಲಿ ಕುಕ್ಕರ್ ಕೂಡ ತಗೊಂಡಿದ್ದೀನಿ. ನಾನು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ವೆಜಿಟೇಬಲ್ ಬಿರಿಯಾನಿ ಅಂತ ಇಷ್ಟ. ಯಾವಾಗಲೂ ನಾವು ಮಾಮೂಲಿ ಚಿಕನ್ನು ಮತ್ತು ಮಟನ್ನೆಲ್ಲ ಮಾಡ್ತೀವಲ್ವ, ಅದೇ ಥರ ನಮ್ಮ ಮಕ್ಕಳಿಗೆ ವೆಜಿಟೇಬಲ್ ಬಿರಿಯಾನಿ ಅಂತ ಕೂಡ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ತೊಗೊಂಡು ಒಂದು 200 ml ಆಗುವಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಸ್ತೂರಿ ಮೇಥಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಬಡೆ ಸೊಪ್ಪು ಮತ್ತು ಪಲಾವ್ ಎಲೆ ಇಷ್ಟು ಐಟಮನ್ನು ನಾನು ಎಣ್ಣೆ ಕಾಯುವಾಗ ನಾನು ಹಾಕ್ಕೊಳ್ತೀನಿ. ಈಗ ಇದು ನಾವು ಕಸ್ತೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಏಲಕ್ಕಿ ಮತ್ತು ಬಡೆ ಸೊಪ್ಪು, ಪಲಾವ್ ಎಲೆ ಇದನ್ನೆಲ್ಲ ಫಸ್ಟಿಗೆ ನಾವು ಆಯಿಲ್ ಬಿಸಿ ಹಾಕ್ಬೇಕಲೇ ಹಾಕ್ಕೊಂಡ್ಬಿಡ್ಬೇಕು. ಮತ್ತು ಆಯಿಲ್ ಲೋ ಫ್ಲೇಮಲ್ಲಿ ಇಡಬೇಕು. ನಾವು ಯಾವಾಗಲೂ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಒಂದೇ ಸರಿ ಎಣ್ಣೆ ತುಂಬ ಕಾದು ಬಿಟ್ಟರೆ ಅದೆಲ್ಲ ಕರಂಚಿ ಹೋಗ್ತದಲ್ವ, ನಾವು ಮೇಲೆ ಹಾಕುವಾಗ ಆ ಥರ ಆಗಬಾರ್ದು. ಆಯಿಲನ್ನು ಲೋ ಫ್ಲೇಮಲ್ಲೇ ಅದು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಕಾಯಬೇಕದಷ್ಟೇ, ತುಂಬ ಕುದಿಬಾರ್ದು ಎಣ್ಣೆ. ಬಿಸಿ ಆದ ತಕ್ಷಣವೇ ನಾವು ಈ ಥರ ನಾವೇನು ಡ್ರೈ ಐಟಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಗರಂ ಮಸಾಲ ಐಟಮ್ಮ, ಅದನ್ನು ಹಾಕೊಂಡ್ಬಿಡ್ಬೇಕು. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್, ಬಟಾಟೆ, ಆಲೂಗಡ್ಡೆ ಹೇಳ್ತಾರಲ್ಲ ಅದು, ಮತ್ತು ಸೌತೆಕಾಯಿ ಇಷ್ಟು ಐಟಮನ್ನು ನಾನು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ನಾನು ಯಾವಾಗ ಗರಂ ಮಸಾಲ ಹಾಕಿ ಅದು ಎಣ್ಣೆಯಲ್ಲಿ ಬಿಸಿ ಫ್ರೈ ಆಯ್ತಲ್ವ, ಆಮೇಲೆ ನಾನು ಇಲ್ಲಿ ನೀರುಳ್ಳಿ ಹಾಕ್ಕೊಂಡೆ. ಒಂದು ಗಡ್ಡೆಯಷ್ಟು, ದೊಡ್ಡ ಗಡ್ಡೆಯಷ್ಟು ನೀರುಳ್ಳಿ ತೊಗೊಂಡಿದ್ದೆ. ಅದನ್ನು ನಾನು ಕಟ್ ಮಾಡಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡೆ. ಅದು ಇದರೊಟ್ಟಿಗೆ ನಾವು ವೆಜಿಟೇಬಲ್ ಎಲ್ಲ ಹಾಕಿಬಿಡಬಾರ್ದು, ಅದು ನಮಗೆ ಸರಿಯಾಗಿ ಬೇಯೋದಿಲ್ಲ. ಫಸ್ಟ್ ನೀರುಳ್ಳಿ ಎಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಆಮೇಲೆ ನಾವು ವೆಜಿಟೇಬಲ್ ಹಾಕಬೇಕು. ಇದು ಸ್ವಲ್ಪ ಒಂದು ಬ್ರೌನಿಷ್ ಆಗಿ ಬರಬೇಕು. ಆ ನೀರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನಾವು ಅದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೇವಲ್ವ, ಆ ಪೇಸ್ಟನ್ನು ಹಾಕೋಬೇಕು. ಪೇಸ್ಟ್ ಏನೇನು ಹಾಕ್ತೀನಿ ನೋಡಿ. ಇಲ್ಲಿ ಪುದೀನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಕಾಯಿ ಮೆಣಸು ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಅದನ್ನು ನಾನು ಈಗ ಮಿಕ್ಸಿ ಮಾಡಿ ತಗೊಳ್ತೀನಿ. ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿ ಹಾಕೋಬೇಕು. ಫಸ್ಟ್ ನೀರುಳ್ಳಿ ಫ್ರೈ ಆದ ತಕ್ಷಣವೇ ನಾವು ಇದು ಏನು ಐಟಮ್ ನಾವು ತಗೊಂಡಿದ್ವಲ್ವ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಈ ಐಟಮನ್ನು ನಾವು ಪೇಸ್ಟ್ ಮಾಡಿ ಹಾಕೊಂಡ್ಬಿಡಬೇಕು. ಹಾಕೊಂಬಿಟ್ಟು ಇದನ್ನು ಪೇಸ್ಟ್ ಹಾಕೊಂಡ್ಬಿಟ್ಟು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು. ಯಾಕೆಂದರೆ ನಾವು ಹಸಿ ನೀರುಳ್ಳಿ ಮತ್ತು ಇದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಸಿಯಾಗಿ ತೊಗೊಂಡಿದ್ವಲ್ವ, ನಾವೇನು ಎಣ್ಣೆಯಲ್ಲಿ ಫ್ರೈ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಪುದೀನ ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ, ಅದು ಹಸಿ ವಾಸನೆ ಹೋಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನಾವು ಈ ಟೈಮಲ್ಲಿ ನೀರುಳ್ಳಿ ಫ್ರೈ ಆದ ತಕ್ಷಣವೇ ನಾವು ಇದನ್ನು ಪುದೀನನ ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೊಂಡು ಮಸಾಲೆಗಳೆಲ್ಲ ಸ್ವಲ್ಪ ಫ್ರೈ ಆಗಿ ಆಯಿಲ್ ಟೈಪ್ ಬರ್ತದೆ. ಆ ಟೈಮಲ್ಲಿ ನಾವು ಕರೆಕ್ಟ್ ಆಯ್ತು ಅಂತ ಹೇಳುವಾಗ ನಾವು ಸ್ವಲ್ಪ ನೀರು ಹಾಕ್ಕೋಬೋದು. ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ತೊಳೆದು ಹಾಕ್ಕೋಬೋದು. ಯಾಕೆಂದರೆ ಆಯಿಲ್ ಬಿಟ್ಕೋಬೇಕದು. ನಾವು ಡೈರೆಕ್ಟ್ ನೀರು ಹಾಕಿಬಿಟ್ರೆ ಮತ್ತು ಆಯಿಲ್ ಬಿಡೋದಿಲ್ಲ ಅದರಲ್ಲಿ, ಅದಕ್ಕೋಸ್ಕರ ಆಯಿಲ್ ಬಿಡಬೇಕದು. ಸ್ವಲ್ಪ ಆಯಿಲ್ ಬಿಟ್ಟರೆ ಸಾಕಾಗುತ್ತೆ. ಆ ಟೈಮಲ್ಲಿ ನಾನು ಸ್ವಲ್ಪ ಮಿಕ್ಸಿಯನ್ನು ವಾಶ್ ಮಾಡಿಕೊಂಡು ತೊಳ್ಕೊಂಬಿಟ್ಟು ನೀರು ಹಾಕ್ಕೊಳ್ತೀನಿ. ಅದು ನೀರನ್ನು ಇದಕ್ಕೆ ನೀರಲ್ಲಿ ಆಮೇಲೆ ಅದು ಚೆಂದಾಗಿ ಅದರ ಆಯಿಲ್ ಬಿಟ್ಕೊಂಡಿರ್ತದಲ್ವ ಆಲ್ರೆಡಿ, ಆವಾಗ ಈಗ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ, ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಹೀಗೆ ಯಾಕೆ ಮಾಡ್ಕೋಬೇಕು ನಾವು. ಇದು ಮಸಾಲೆ ಹಾಕಿದ ತಕ್ಷಣ ನಾವು ನೀರು ಹಾಕಿಬಿಟ್ರೆ ಅದು ಆಯಿಲೇ ಬಿಟ್ಕೊಳ್ಳೋದಿಲ್ಲ. ಮಸಾಲೆ ಆಯಿಲ್ ಯಾವಾಗ ಬಿಡ್ತದೆ ಅಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಮತ್ತು ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ, ಕಲ್ಲುಪ್ಪು ಸೇರಿಸ್ಕೊಂಡೆ. ನಮಗೆ ನೋಡಿ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಹಾಕ್ಕೋಬೇಕಷ್ಟೆ. ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಇಟ್ಕೊಂಡೆ. ಕೈ ಆಡಿಸ್ಬೇಕಿದು, ಯಾಕೆಂದರೆ ಕರೆಕ್ಟಾಗಿ ಅದು ನಮಗೆ ಮಿಕ್ಸ್ ಆಗಬೇಕು. ಮತ್ತು ಕರೆಕ್ಟಾಗಿ ನಮಗೆ ಮಸಾಲೆ ಎಲ್ಲ ಒಂದು ಪರಿಮಳ ಬರ್ತದೆ, ಒಂದು ಘಮ ಬರ್ತದೆ. ಅಂದರೆ ಸಿಕ್ಕಾಗುತ್ತೆ, ಹೊರಗೆಲ್ಲ ಪರಿಮಳ ಬರ್ತಾ ಇರ್ತದೆ. ಇದು ಮಾಡಲಿಕ್ಕಿದ್ರೆ ಎಲ್ಲ ಹೊರಗಿಂದ ಕೂಡ ಕೇಳಬೇಕು, ಅಷ್ಟು ಒಂದು ಪರಿಮಳ ಬರ್ತದೆ. ಅಷ್ಟು ಚೆಂದ ನಾವು ಕೈ ಆಡಿಸ್ಬೇಕು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಂಡೆ, ಹಳದಿ ಪೌಡ್ರ್ ಹೇಳ್ತಾರಲ್ವ ಅದನ್ನು ಹಾಕ್ಕೊಂಡೆ. ಅದು ಕೂಡ ಕಲರ್ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ನಾನು
ಯೂಸ್ ಮಾಡಿದ್ರೆ, ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಇಲ್ಲಿ ನೋಡಿ ಸೌತೆಕಾಯಿ ಹಾಕಿದ್ದೀನಿ ನಾನು. ಸೌತೆಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಪಲಾವು ಅಥವಾ ವೆಜಿಟೇಬಲ್ ಬಿರಿಯಾನಿ ಯಾವುದು ಕೂಡ ಹೇಳ್ಬೋದು. ನಾವು ಬಿರಿಯಾನಿ ಅಂತಲೇ ಹೇಳಿದೆ, ಇದು ಬಿರಿಯಾನಿಗಿಂತ ಚೆನ್ನಾಗೇ ಇರ್ತದೆ ಟೇಸ್ಟ್. ಅದಕ್ಕೋಸ್ಕರ ಇಲ್ಲಿ ಸೌತೆಕಾಯಿ ಯೂಸ್ ಮಾಡಬೇಕು, ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಬಿರಿಯಾನಿ. ಹಾಗಾಗಿ ನಾನು ಸೌತೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ, ಹಾಗೆ ಬೀನ್ಸು ಕ್ಯಾರೆಟ್ ಎಲ್ಲ ಹಾಕಿದ್ದೀನಲ್ವ, ಇದೊಂದು ಫ್ಲೇವರೇ ಬಿಡ್ತದೆ. ಸೌತೆಕಾಯಿ ಹಾಕಿರೋದ್ರಿಂದ ತುಂಬ ಒಂದು ಟೇಸ್ಟಿಯಾಗಿ ಬರ್ತದೆ ಇದು. ಅದು ಸೌತೆಕಾಯಿ ಫ್ಲೇವರೇ ಬೇರೆ ಥರ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಹಾಗೆ ಇದು ಎಲ್ಲ ಈಗ ಫ್ರೈ ಆಗಬೇಕು. ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಫ್ರೈ ಆಗಬೇಕು. ನೀರು ಮತ್ತೆ ಹಾಕಬೇಕು. ಫಸ್ಟ್ಗೆ ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ತರಕಾರಿ ಏನು ಹಸಿ ಉಂಟಲ್ಲ ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಕೈ ಆಡಿಸ್ಕೋಬೇಕಾಗುತ್ತೆ. 1-2 ಸೆಕೆಂಡ್ ಆದರೂ ಕೈ ಆಡಿಸ್ಕೋಬೇಕು. ಹಾಗೆ ಕರೆಕ್ಟಾಗಿ ಕೈ ಆಡಿಸಿ ಆದಮೇಲೆ ನೀರನ್ನು ನಾವು 4 ಗ್ಲಾಸಿದ್ದು ನಾವು ಏನಾದರೂ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ 8 ಗ್ಲಾಸ್ ನೀರು ಹಾಕ್ಕೋಬಾರ್ದು. ಯಾವತ್ತು 7 ಗ್ಲಾಸ್ ಹಾಕ್ಕೋಬೇಕು. 1 ಗ್ಲಾಸ್ ಕಮ್ಮಿ ಮಾಡಿ ಹಾಕ್ಕೋಬೇಕು. ಮತ್ತು ಅಕ್ಕಿಯನ್ನು ಅರ್ಧ ಗಂಟೆ ಮೊದಲೇ ಅಥವಾ 20 ನಿಮಿಷ ಮೊದಲು ತೊಳೆದು ವಾಶ್ ಮಾಡಿ ನೀರೆಲ್ಲ ಬಗ್ಗಿಸಿ ಇಟ್ಕೊಂಡ್ಬಿಡ್ಬೇಕು. ಅಷ್ಟೇ, ಅಕ್ಕಿಯನ್ನು ತೊಳೆದು ನಾವು ನೀರೆಲ್ಲ ತೆಗೆದು ಅಕ್ಕಿನ ಸೈಡಲ್ಲಿ ಇಟ್ಬಿಡಬೇಕು. ಆಮೇಲೆ ಇದು ಕುದೀತಾ ಬರ್ತದಲ್ವ, ಈ ಟೈಮಲ್ಲಿ ಉಪ್ಪು ಏನಾದರೂ ಬೇಕಿದ್ರೆ ನಾವು ನೋಡ್ಕೊಂಡ್ಬಿಡ್ಬೇಕು. ನೋಡಿಕೊಂಡು ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದು ಕರೆಕ್ಟಾಗಿ ಕುದಿ ಬರಬೇಕು ನಮಗೆ. ನಾವು ಅಕ್ಕಿನ ಮೊದಲೇ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದು ಸೈಡ್ಗೆ ಇಟ್ಕೋಬೇಕು. ಒಂದು 20 ನಿಮಿಷ, ಕಡಿಮೆ ಅಂದರೆ ಒಂದು 20 ನಿಮಿಷ ಆದರೆ ಆಗಬೇಕು. ಅಕ್ಕಿ ತೊಳೆದು ಒಂದು 20 ನಿಮಿಷ ಆದರೆ ಆಗಬೇಕು. 20 ನಿಮಿಷ ಆದರೆ ನಮಗೆ ಅನ್ನ ಕರೆಕ್ಟಾಗಿ ಬೇಯ್ತದೆ. ಮತ್ತು ನಾವು ಆವಾಗಲೇ ತೊಳೆದು ಆವಾಗಲೇ ಹಾಕಿಬಿಟ್ರೆ, ಇಲ್ಲಿ 1 ಸ್ಪೂನು ತುಪ್ಪ ಕೂಡ ಹಾಕ್ಕೊಂಡೆ ನಾನು. ಇದೊಂದು ಫ್ಲೇವರ್ ಕೊಡ್ತದೆ. ತುಪ್ಪ ಹಾಕೋದ್ರಿಂದ ತುಂಬ ಒಂದು ಟೇಸ್ಟಿಯಾಗಿ ಬರ್ತದೆ. ಮತ್ತು ಸೌತೆಕಾಯಿ, ಸ್ಪೆಷಲಾಗಿ ಸೌತೆಕಾಯಿ ಹಾಕಿದ್ದೀನಿ ನಾನು ಇಲ್ಲಿ. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಸೌತೆಕಾಯಿ ಫ್ಲೇವರ್ ಬಿಡುತ್ತಲ್ವ, ಅದು ಒಂದು ಪರಿಮಳನೇ ಬೇರೆ, ಟೇಸ್ಟೇ ಬೇರೆ. ಇಲ್ಲಿ ಅಕ್ಕಿನ ನಾನು 1/4 ಗಂಟೆ 20 ನಿಮಿಷ, 20 ನಿಮಿಷ ಆಗಿರ್ಬೋದು ಅಂದಾಜು. ಅಷ್ಟು ಟೈಮಲ್ಲಿ ನಾನು ತೊಳೆದು ಇಟ್ಟಿದ್ದೆ. ಆಲ್ರೆಡಿ ನೀರೆಲ್ಲ ಬಗ್ಗಿಸಿ ಇಟ್ಟಿದ್ದೆ. ನೀರಿರಬಾರ್ದು ಇದರಲ್ಲಿ. ನಾವು ಅಕ್ಕಿಯನ್ನು ತೊಳೆದು ಜಸ್ಟ್ ಇಟ್ಬಿಟ್ರೆ ಸಾಕು, ಅದು ನೆನೀತದೆ. ಅದರಲ್ಲೇ ನೀರು ಹಾಕಿಡಬಾರ್ದು. ನೀರು ಹಾಕಿಬಿಟ್ಟು ಇಟ್ಟರೆ ನಾವು ಅನ್ನ ಮುದ್ದೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ಯಾವತ್ತು ಪಲಾವ್ ಅಥವಾ ಬಿರಿಯಾನಿ ಬೇರೆ ಏನು ನಾವು ಈ ಥರ ವೆಜಿಟೇಬಲ್ ರೈಸ್ ಎಲ್ಲ ಮಾಡ್ಕೊಳ್ಳುವಾಗ ನಾವು ಡೈರೆಕ್ಟಾಗಿ ಅಕ್ಕಿಯನ್ನು ತೊಳೆದು ಹಾಗೆಲ್ಲ ಹಾಕಬಾರ್ದು. ನೆನೆಸಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಒಳ್ಳೆ ಚೆಂದ ಮಾಡಿ ಬೇಯ್ತದೆ ಮತ್ತು ಕರೆಕ್ಟ್ ಹದ ಆಗ್ತದೆ. ಇಲ್ಲಿ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 7 ಗ್ಲಾಸ್ ನೀರನ್ನು ಹಾಕಿದ್ದೀನಿ ನಾನು. 8 ಗ್ಲಾಸ್, ಈಗ 1 ಗ್ಲಾಸಿಗೆ 2 ಗ್ಲಾಸ್ ಅಂತ ಹೇಳಿ ಎಲ್ಲ ಲೆಕ್ಕ ಮಾಡೋದು. ಆ ಥರ ಯಾವಾಗಲೂ ಹಾಕ್ಕೋಬಾರ್ದು. ಇನ್ನು 7 ಗ್ಲಾಸ್ ಹಾಕ್ಕೋಬೇಕು. 1 ಗ್ಲಾಸನ್ನು ಕಡಿಮೆ ಮಾಡಿ ನೀರನ್ನು ಹಾಕೋಬೇಕು ನಮಗೆ ಬೇಕಾದ ಅಕ್ಕಿ. ಹಾಗಾಗಿ ಇದ್ದರೆ ಮಾತ್ರ ಪಲಾವ್ ಕರೆಕ್ಟಾಗಿ ನಮಗೆ ಅಳತೆ ಸಿಗ್ತದೆ. ನಾವು 4 ಗ್ಲಾಸ್ ಅಕ್ಕಿ 8 ಗ್ಲಾಸ್ ನೀರು ಹಾಕೊಂಬಿಟ್ರೆ ಅದು ನಮಗೆ ಕರೆಕ್ಟ್ ಬರೋದಿಲ್ಲ. ಅನ್ನ ಮುದ್ದೆ ಆಗಿಬಿಡ್ತದೆ. ರೈಸ್ ಏನು ಮಾಡಿರ್ತೀವಲ್ಲ ಪಲಾವು ಅಥವಾ ಬಿರಿಯಾನಿ ಮುದ್ದೆ ಆಗಿಬಿಡ್ತದೆ. ಅದರಲ್ಲಿ ಮುದ್ದೆ ಆಗೋ ಚಾನ್ಸ್ ತುಂಬ ಇದೆ. ಅದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಉದುರಾಗಬೇಕು, ಚೆನ್ನಾಗಿ ಬರಬೇಕು, ಟೇಸ್ಟಿಯಾಗಿ ಬರಬೇಕು ಅಂತ ಹೇಳಿದರೆ ನಾವು 1 ಗ್ಲಾಸ್ ನೀರನ್ನು ಯಾವುದು ಬಿರಿಯಾನಿ ಮಾಡಿದರೂ ಕೂಡ ಕಮ್ಮಿ ಹಾಕೊಂಡ್ಬಿಡ್ಬೇಕು. ಹಾಗೆ ನಾನು 7 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 7 ಗ್ಲಾಸ್ ನೀರು ಹಾಕಿ ಇದು ಕುದೀತಾ ಬಂತಲ್ಲ, ಈಗ ಅಕ್ಕಿ ಎಲ್ಲ ಹಾಕಿ ಆಯ್ತಲ್ವ, ಇದು ಸಹ ಸ್ವಲ್ಪ ಕುದೀತಾ ಬರಬೇಕು. ತುಂಬ ನಾವು ಅಕ್ಕಿ ಹಾಕಿದ ತಕ್ಷಣ ಹಾಗೆಯೇ ಮುಚ್ಚಿ ಇಟ್ಬಿಡಬಾರ್ದು. ಇದನ್ನು ಕೂಡ ನಾವು ಕೈ ಆಡಿಸಿ ಒಂದು ಅರ್ಧ ಕುದಿಬೇಕು, ಇನ್ನೂ ಅರ್ಧ ಸ್ವಲ್ಪ ನೀರಿರಬೇಕು. ಆವಾಗ ನಾವು ಬಾಯಿ ಹಾಕಬೇಕು. ಡೈರೆಕ್ಟಾಗಿ ಬಾಯಿ ಒಂದೇ ಸರಿಗೆ ನಾವು ಅಕ್ಕಿ ಹಾಕಿದ ತಕ್ಷಣ ಬಾಯಿ ಮುಚ್ಚಿ ಇಟ್ಟು ಬಿಡಬಾರ್ದು. ನಮಗೆ ಉದುರಾಗಬೇಕು, ಟೇಸ್ಟಿ ಆಗಬೇಕಂತ ಹೇಳಿದರೆ ಇಟ್ಟು ಒಂದು 2 ವಿಶಿಲಾದರೂ ಆಗಬೇಕು. 2 ವಿಶಿಲಾಗಿದ್ದರೂ ಆದರೆ ಆದ ತಕ್ಷಣ, ವಿಶಿಲ್ ಆದ ತಕ್ಷಣವೇ ನಾವು ಓಪನ್ ಮಾಡಬಾರ್ದು. ಯಾಕೆಂದರೆ ಅದು ಅರಳಬೇಕು. ವಿಶಿಲಾಗಿ ಒಂದು 1/4 ಗಂಟೆ 20 ನಿಮಿಷ ಆದರೂ ಬಿಡಬೇಕು. ನೋಡಿ ಎಷ್ಟು ಒಂದು ಉದುರಾಗಿ ಬಂದಿದೆ, ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ಸಖತ್ ಟೇಸ್ಟಿಯಾಗಿದೆ. ಎಷ್ಟು ಉದುರಾಗಿ ಎಷ್ಟು ಕರೆಕ್ಟ್ ಆಗಿತ್ತಲ್ವ, ನಾನು ಹೇಳಿದ ಅಳತೆ ಪರ್ಫೆಕ್ಟಾಗಿ ಐತಲ್ವ. ಅದು ನಾನು ಯಾವಾಗಲೂ ಮಾಡಿ ನನಗೆ ಅಭ್ಯಾಸ ಇದೆ. ನಾನು ಎಕ್ಸ್ಪರ್ಟ್ ಅಡುಗೆಯಲ್ಲಿ. ತುಂಬ
ಟೇಸ್ಟಿಯಾಗಿ ಕೂಡ ಬರ್ತದೆ ಮತ್ತು ಕರೆಕ್ಟಾಗಿ ಕೂಡ ಬರ್ತದೆ, ಮಿಸ್ ಆಗೋದಿಲ್ಲ ಯಾವುದು ಕೂಡ. ಅದಕ್ಕೋಸ್ಕರ ನಾನು ಮಾಡೋ ಟ್ರಿಕ್ಕನ್ನು ನೀವು ಯೂಸ್ ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಒಂದು ಬರ್ತದೆ. ಹೆಚ್ಚು ಕಡಿಮೆ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ನೀವು ಯಾವ ಗ್ಲಾಸಲ್ಲಿ ಬೇಕಿದ್ರೂ ಅಕ್ಕಿ ತಗೊಳ್ಳಿ. ಅದಕ್ಕೆ ನಾವು 4 ಗ್ಲಾಸ್ ಮಾಡೋದಾದರೆ 7 ಗ್ಲಾಸ್ ನೀರು ಹಾಕಬಾರ್ದು. ನಮಗೆ ಪರ್ಫೆಕ್ಟಾಗಿ ಬರಬೇಕು, ನಮಗೆ ಚೆನ್ನಾಗಿ ಬರಬೇಕು, ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು 7 ಗ್ಲಾಸೇ ಹಾಕ್ಕೋಬೇಕು. ಹಾಗೆ ಇದು ಟ್ರಿಕ್ಕನ್ನು ಯೂಸ್ ಮಾಡಿದರೆ ಎಲ್ರಿಗೂ ಕೂಡ ಪರ್ಫೆಕ್ಟಾಗಿ ಬರ್ತದೆ ಮತ್ತು ಟೇಸ್ಟಿಯಾಗಿ ಕೂಡ ಬರ್ತದೆ. ನಮಗೆ ಉದುರುದುರಾಗಿ ಕೂಡ ನೋಡಿ ನಾವು ಹಾಕೋಬೇಕಾಗುತ್ತೆ. ನೀರನ್ನು ನೋಡಿ ಹಾಕೋಬೇಕು. ಎಷ್ಟು ಚೆನ್ನಾಗಿ ಬಂತಲ್ವಾ, ಎಷ್ಟು ಉದುರಾಗಿ ಟೇಸ್ಟಿಯಾಗಿ ಬಂತು ಮತ್ತು ಸಖತ್ತಾಗಿ ಕೂಡ ಬಂತು. ಇದೊಂದು ಫ್ಲೇವರು, ಸೌತೆಕಾಯಿ ಹಾಕೋದ್ರಿಂದ ಅದೊಂದು ಫ್ಲೇವರೇ ಬೇರೆ ಬಿಟ್ಕೊಳ್ತದೆ. ಬಿರಿಯಾನಿಗಿಂತ ಏನು ಕಡಿಮೆ ಇಲ್ಲ ಇದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿಗಿಂತ ಏನು ಕಡಿಮೆ ಇಲ್ಲ ಅದು. ಅದಕ್ಕಿಂತ ಇನ್ನೂ ಒಂದು ಕೈ ಜಾಸ್ತಿನೇ ಅಂತ ಹೇಳಬೇಕು, ಯಾಕೆಂದರೆ ಅಷ್ಟು ಒಂದು ಟೇಸ್ಟಿಯಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್